ಈ ವಿಡಿಯೋ ನಿಮ್ಮ ಸ್ಕ್ರೀನ್ ಮೇಲೆ ಅಚಾನಕ್ ಆಗಿ ಬಂದಿದ್ದರೆ ಅದನ್ನು ಸ್ಕ್ರಾಲ್ ಮಾಡಬೇಡಿ, ಏಕೆಂದರೆ ಇಂದು ನಾನು ಹೇಳಲು ಹೊರಟಿರುವ ವಿಷಯ ಎಲ್ಲರಿಗೂ ಹೇಳಲಾಗುವುದಿಲ್ಲ. ಈ ವಿಷಯ ದ 42 ಲಾಸ್ ಆಫ್ ಪವರ್ ಪುಸ್ತಕದ ಮೊದಲ ನಿಯಮದಲ್ಲಿ ಬರೆಯಲಾಗಿದೆ. ಅದನ್ನು ನೆವರ್ ಔಟ್ಶೈನ್ ದ ಮಾಸ್ಟರ್ ಎಂದು ಕರೆಯಲು. ನೀವು ತುಂಬಾ ಪ್ರತಿಭಾವಂತರಾಗಿದ್ರೆ ನಿಮ್ಮ ಬಾಸ್ ಮುಂದೆ ನಿಮ್ಮ ಸಂಪೂರ್ಣ ಪ್ರತಿಭೆಯನ್ನು ಎಂದಿಗೂ ತೋರಿಸಬೇಡಿ. ಯಾಕೆಂದ್ರೆ ನೀವು ಅವರಿಗಿಂತ ಹೆಚ್ಚು ಬುದ್ಧಿವಂತರು ಎಂದು ಅವರಿಗೆ ಅನಿಸಿದ ದಿನದಿಂದ ಅದೇ ದಿನದಿಂದ ಅವರು ನಿಮ್ಮ ವೃತ್ತಿ ಜೀವನವನ್ನು ಹಾಳು ಮಾಡಲು ಯೋಚಿಸಲು ಪ್ರಾರಂಭಿಸುತ್ತಾರೆ. ನೆನಪಿಡಿ, ಬಾಸ್ಗೆ ಪ್ರತಿಭೆಯಿಂದಲ್ಲ ಅಹಂನಿಂದ ಅಪಾಯವಿದೆ. ಆದ್ದರಿಂದ ಅವರೇ ಅತ್ಯಂತ ಬುದ್ಧಿವಂತರು ಎಂದು ಅವರಿಗೆ ಯಾವಾಗಲೂ ಅನಿಸುವಂತೆ ಮಾಡಿ ಮತ್ತು ನೀವು ಕೇವಲ ಅವರ ನಿಷ್ಠಾವಂತ ಬೆಂಬಲಿಗರು ಎಂದು. ಇತಿಹಾಸವು ಇದನ್ನೇ ಕಲಿಸುತ್ತದೆ. ಬೀರ್ಬಲ್ ಎಂದಿಗೂ ತನ್ನನ್ನು ಅಕ್ಬರ್ಗಿಂತ ದೊಡ್ಡವರೆಂದು ತೋರಿಸಿ ಅವನು ಅಕ್ಬರನ ಬುದ್ಧಿವಂತಿಕೆ ಮೆರೆಸುತ್ತಿದ್ದ. ಇದರಿಂದ ಬೀರ್ಬಲ್ ಶಕ್ತಿಶಾಲಿ, ಜೀವಂತನಾಗಿದ್ದ. ಒಂದು ಮಾತು ನೆನಪಿಡಿ, ಬಾಸ್ ಖುಷಿ ಇದ್ದರೆ ನೀವು ಸುರಕ್ಷಿತ, ಯಶಸ್ಸು ತಾನೇ ಬರುತ್ತದೆ. ಮತ್ತು ಈಗ ಗಮನವಿಟ್ಟು ಕೇಳಿ, ಇದು ಕೇವಲ ಒಂದು ವಿಡಿಯೋ ಅಲ್ಲ, ಇದು ಒಂದು ಸರಣಿ. ಇದು ನಿಮ್ಮನ್ನು ಸದ್ದಿಲ್ಲದೆ ಬುದ್ಧಿವಂತ ಮತ್ತು ಶಕ್ತಿಶಾಲಿಗಳನ್ನಾಗಿ ಮಾಡುತ್ತದೆ. ನೀವು ನಿಮ್ಮ ಆಟವನ್ನು ಇತರರಿಗಿಂತ ಭಿನ್ನವಾಗಿ ಆಡಬೇಕಿದ್ದರೆ ಈಗಲೇ ನನ್ನನ್ನು ಫಾಲೋ ಮಾಡಿ. ಮುಂದಿನ ನಿಯಮ ಇನ್ನೂ ಹೆಚ್ಚು ಅಪಾಯಕಾರಿ.